ಆತ್ಮೀಯರೇ, ಎಲ್ಲರಿಗೂ ನಮಸ್ತೆ. ಯುಡೈಸ್ ಪ್ಲಸ್ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಸರ್ಟಿಫೈ ಮಾಡ್ತಕ್ಕಂಥದ್ದು ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಮೊಬೈಲ್ ಇರ್ತಕ್ಕಂಥ ಬ್ರೌಸರ್ನ ಯೂಸ್ ಮಾಡಬೇಕು. ಇಲ್ಲಿ ಸರ್ಚ್ ಆಪ್ಷನಲ್ಲಿ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಬರ್ತಕ್ಕಂಥ ಲಿಂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ತೆಗೆದುಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡೋಕ್ಕೆ ಬರುತ್ತೆ. ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಂಡು ಗೋ ಅಂತ ಕೊಡಬೇಕು. ಇಲ್ಲಿ ಕರ್ನಾಟಕ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಗೋನ ಕೊಡಬೇಕು. ಇಲ್ಲಿ ನಾವು ಸರ್ಟಿಫೈ ಮಾಡಬೇಕಾಗಿರ್ತಕ್ಕಂಥದ್ದು ಈಗಾಗಲೇ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಸ್ಪೆಸಿಲಿಟಿ ಸರ್ಟಿಫೈ ಮಾಡಿದ್ದೀವಿ. ಇದ್ರದ್ದು ಸಪ್ರೇಟ್ ವಿಡಿಯೋ ಇದೆ ನೋಡಿ. ಅನಂತರ ಈಗ ಮಾಡಬೇಕು ಹೇಳ್ತಾ ಇರೋಂಥದ್ದು ಸ್ಟೂಡೆಂಟ್ ಮಾಡ್ಯೂಲ್ ಲಾಗಿನ್ ಆಗಿ ಸರ್ಟಿಫೈಯನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಮಾಮೂಲಿ ಯೂಸರ್ ನೇಮು ಪಾಸ್ವರ್ಡ್ನ ಕೇಳುತ್ತೆ. ನೆಕ್ಸ್ಟ್ ನಮಗೆ ಇಲ್ಲಿ ಡೈಸ್ ನಂಬರ್ ಯೂಸರ್ ನೇಮು ಪಾಸ್ವರ್ಡ್ ನಮಗೆ ಗೊತ್ತಿರತಕ್ಕಂಥದ್ದು ಕೊಡ್ತೀವಿ. ಈ ಕ್ಯಾಪ್ಚಾ ಏನಿದೆ ಅದನ್ನ ಸೇಮ್ ಟು ಸೇಮ್ ಕೊಡ್ತೀವಿ. ಆನಂತರ ಇಲ್ಲಿ ಲಾಗಿನನ್ನು ಕೊಡಬೇಕು. ಇನ್ ಕೇಸ್ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಫರ್ಗೆಟ್ ಪಾಸ್ವರ್ಡ್ ಕೊಡಿ. ಡೈಸ್ ನಂಬರು ಮತ್ತು ಮೊಬೈಲ್ ನಂಬರ್ ಕೇಳುತ್ತೆ. ನಂತರ OTP ಬರುತ್ತೆ. ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್ ನಮಗಿಲ್ಲಿ ಇಯರ್ನ ಸೆಲೆಕ್ಟ್ ಮಾಡೋಕ್ಕೆ ಬರುತ್ತೆ. 2024-25 ಈ ಇಯರ್ನ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆನಂತರ ಸ್ಕೂಲ್ದು ಈ ರೀತಿ ಯುಡೈಸ್ ಪ್ಲಸ್ದು ಹೋಮ್ ಪೇಜ್ ಬರುತ್ತೆ. ಇಲ್ಲಿ ಸರ್ಟಿಫೈ ಮಾಡೋಕ್ಕೂ ಮುಂಚೆ ಏನನ್ನ ನೋಡಬೇಕು ಅಂತ ಅಂದರೆ, ಒಂದು ಇಲ್ಲಿ ಡ್ಯಾಶ್ ಬೋರ್ಡ್ ಸ್ಟಾರ್ಟಿಂಗ್ ಓಪನ್ ಆಗುತ್ತೆ. ಇಲ್ಲಿ ಮಕ್ಕಳು ಟೋಟಲ್ ಎನ್ರೋಲ್ಮೆಂಟ್ ಎಷ್ಟಿದೆ, ಬಾಯ್ಸ್ ಎಷ್ಟಿದೆ, ಗರ್ಲ್ಸ್ ಎಷ್ಟಿದೆ, ಇದನ್ನು ಚೆಕ್ ಮಾಡಿ ಕರೆಕ್ಟಾಗಿ. ಮೇಯ್ನು ಇಲ್ಲಿ ಎನ್ರೋಲ್ಮೆಂಟ್ನೇ ನಾವು ಸರ್ಟಿಫೈ ಮಾಡ್ತಕ್ಕಂಥದ್ದು. ಈ ಇದರಲ್ಲಿ ಯುಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲಲ್ಲಿ SDMS ಅಲ್ಲಿ ಇಲ್ಲಿ ಎನ್ರೋಲ್ಮೆಂಟ್ ಕರೆಕ್ಟಾಗಿದೆ ಅಂತ ಕನ್ಫರ್ಮ್ ಆದಮೇಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಇಲ್ಲಿದೆ ಸ್ಕೂಲ್ ಸರ್ಟಿಫಿಕೇಷನ್ ಅಂತ ನ್ಯೂ ಅಂತ ಇಲ್ಲಿ ಇಂಡಿಕೇಟ್ ಆಗ್ತಾ ಇದೆ. ಸ್ಕೂಲ್ ಸರ್ಟಿಫಿಕೇಷನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಡ್ಮಿಷನಲ್ಲಿ ಏನಾದರೂ ವೇರಿಯೇಷನ್ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿ. ಈ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು ಅಂದರೆ ಮಾಡ್ಕೊಳ್ತಕ್ಕಂಥದ್ದಾಗ್ಬೋದು, ಅಥವಾ TC ಕೊಡ್ತಕ್ಕಂಥದ್ದಾಗೋದು, ಈ ಮಕ್ಕಳ ಸಂಖ್ಯೆ ವೇರಿಯೇಷನ್ ಇತ್ತು ಅಂದರೆ ಅದನ್ನ ಚೆಕ್ ಮಾಡ್ಕೊಂಡು ಫಸ್ಟ್ ಸರಿಪಡಿಸ್ಕೊಂಡು ಆನಂತರ ಸರ್ಟಿಫೈ ಮಾಡೋಕ್ಕೆ ಬರಬೇಕು. ಇಲ್ಲಿ ನಾಟ್ ಸರ್ಟಿಫೈಡ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಸೊ ಇದು ಮಕ್ಕಳ ಸಂಖ್ಯೆ ಇಲ್ಲಿ ಕಂಪ್ಲೀಟೆಡ್ ಅಂದರೆ GP EP FPನೂ ಸಹ ಅಪ್ಡೇಟ್ ಮಾಡಬೇಕು. ಅದೆಲ್ಲ ಆದಮೇಲೆ ಇದನ್ನ ಸರ್ಟಿಫೈ ಮಾಡ್ತಕ್ಕಂಥದ್ದು. ಇನ್ನು ಕೆಲವು ನೋಟನ್ನು ಕೊಟ್ಟಿದ್ದಾರೆ, ಅಂದರೆ ಇದನ್ನು ಸರ್ಟಿಫೈ ಏನೇನು ಸರ್ಟಿಫೈ ಮಾಡಬೇಕು, ಏನೇನು ಆದಮೇಲೆ ಮಾಡಬೇಕು. ಇನ್ನು ಸರ್ಟಿಫೈ ಆದಮೇಲೂ ಸಹ ನಾವೇನಾದರೂ TC ಕೊಡೋ ಅಂಥದ್ದು ಮತ್ತು ಇಂಪೋರ್ಟ್ ಮಾಡ್ತಕ್ಕಂಥದ್ದು ಸಹ ಮಾಡಬಹುದು. ಮಾಡಿದ ಮೇಲೆ ಏನಾಗುತ್ತೆ, ಇದು ಸರ್ಟಿಫೈ ಮಾಡಿರೋ ಅಂಥದ್ದು ಹೋಗುತ್ತೆ. ಮತ್ತು ಇದೇ ರೀತಿ ಇದು ಮಾಡ್ಕೊಂಡು ಅದು ಫೈನಲ್ ಆದಮೇಲೆ ಸರ್ಟಿಫೈಯನ್ನು ಮತ್ತೆ ಮಾಡಬೇಕು. ಚೇಂಜಸ್ ಏನಾರು ಮಾಡ್ಕೊಂಡಾದ್ಮೇಲೆ ಸರ್ಟಿಫೈನ ಮಾಡೋದು. ಇಲ್ಲಿ ಚೆಕ್ ಬಾಕ್ಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ನಮಗೆ ಆಗುತ್ತೆ. ಆನಂತರ ಇಲ್ಲಿ ಸಬ್ಮಿಟನ್ನು ಕೊಡಬೇಕು. ಸಬ್ಮಿಟ್ ಕೊಡೋಕ್ಕೂ ಮುಂಚೆ ಇಲ್ಲಿ ಕೇಳುತ್ತೆ, ನಾವು ಓಕೆ ಕೊಡಿ ಫ್ಲಾಫಿನ. ಓಕೆ ಕೊಟ್ಟಾದ್ಮೇಲೆ ನಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಥ್ಯಾಂಕ್ ಫಾರ್ ಸಬ್ಮಿಟಿಂಗ್ ಸ್ಟೂಡೆಂಟ್ ಡೇಟಾ ಅಂತ ಬರುತ್ತೆ. ಟೈಮು ಡೇಟು ಮತ್ತು ಬರುತ್ತೆ. ಇಲ್ಲಿಗೆ ಇದು ಆಯಿತು. ಮತ್ತು ಈಗ ನೀವು ಮೇಲೆ ಇಲ್ಲಿ ಮೊದಲು ನಾಟ್ ಸರ್ಟಿಫೈಡ್ ಅಂತ ಏನಿತ್ತು, ಇದು ಈಗ ಸರ್ಟಿಫೈಡ್ ಅಂತ ನಮಗೆ ಇದು ಶೋ ಆಗುತ್ತೆ. ಸೊ ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಂಡು ಸಂಬಂಧಿಸಿದಂಥ CRP BRP ಅಧಿಕಾರಿಗಳಿಗೆ ಇದನ್ನ ಕೊಟ್ಟರೆ ಕಂಪ್ಲೀಟ್ ಆಗಿದೆ ಅಂತ ಅವ್ರಿಗೂ ಒಂದು ಕನ್ಫರ್ಮೇಷನ್ ಗೊತ್ತಾಗುತ್ತೆ. ಇದರಲ್ಲಿ ಏನಾದರೂ ಇನ್ ಕೇಸ್ ನಾವು ಮತ್ತೆ ಇಲ್ಲೇನಾದರೂ ಇಂಪೋರ್ಟ್ ಮಾಡೋಕ್ಕಾಗಲಿ ಅಥವಾ TC ಇಶ್ಯೂ ಮಾಡೋಕ್ಕಾಗಲಿ ಯಾವುದಾದ್ರೂ ಕೆಲಸಗಳನ್ನ ಮಾಡಿದರೆ ಆವಾಗ ಮತ್ತೆ ನಾವು ಇದನ್ನು ಈ ಸರ್ಟಿಫೈನ ಮತ್ತೆ ಹೋಗಿ ಸರ್ಟಿಫೈನ ಮಾಡಬೇಕು. ಆ ಕೆಲಸ ಮಾಡಿ ಒಂದು ಮಗುನ ಮಾಡಬೇಕು, ಮಾಡಿದ ಮೇಲೆ ಮಾಡಬೇಕು, ಅಥವಾ ಔಟ್ ಮಾಡಿದ ಮೇಲೆ ಮತ್ತೆ ಇದು ಸರ್ಟಿಫೈ ಇದು ಕ್ಯಾನ್ಸಲ್ ಆಗುತ್ತೆ, ಆಟೋಮೆಟಿಕಲಿ ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಇದನ್ನು ಸರ್ಟಿಫೈ ಮಾಡ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಸ್ಟೂಡೆಂಟ್ ಮಾಡ್ಯೂಲ್ ಸರ್ಟಿಫೈ ಮಾಡ್ತಕ್ಕಂಥದ್ದು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಚಾರದೊಂದಿಗೆ ಸಿಗ್ತೀನಿ.